ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಭಾರ್ಗವಿ ಆರೈಕೆ ಮಾಡುವುದಕ್ಕೆ JB ಪಾಟೀಲ್ ಮುಂದಾಗಿದ್ದಾರೆ. ಆ ಕಡೆ ಗಾಯತ್ರಿ ದೇವಿ ಭಾರ್ಗವಿಯನ್ನ ಸಾಯಿಸುವುದಕ್ಕೆ ಸ್ಕೆಚ್ ಹಾಕ್ತಿದ್ದಾರೆ. ಇತ್ತ ಕಡೆ ಅರ್ಜುನ್ಗೆ ದೊಡ್ಡ ಸತ್ಯವೇ ಗೊತ್ತಾಗಿಬಿಟ್ಟದ. ಹಾಗಿದ್ರೆ ಏನಾಯ್ತು, ಏನು ಕತೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ಇಬ್ರು ಕೂಡ ಒಂದು ಟೀ ಶಾಪ್ಗೆ ಬಂದಿರ್ತಾರೆ. ಯಾವಾಗಲೂ ಒಂದು ಶಾಪಲ್ಲಿ ಬಂದು ತಿನ್ಕೊಂಡು ಕಾಫಿ ಕುಡ್ಕೊಂಡು ಟೀ ಕುಡ್ಕೊಂಡು ಹೋಗ್ತಾ ಇದ್ರು. ಅದನ್ನ ಇಲ್ಲಿ ಭಾರ್ಗವಿ ನೆನಪು ಮಾಡ್ಕೋತಾರೆ. ಈ ಕಡೆ ಅರ್ಜುನ್ ಕೂಡ ಇಲ್ಲಿ ನಾವು ಬರ್ತಿದ್ದು ನೆನಪಿದ್ಯಾ ಅಂತ ಕೇಳಿದಾಗ ಹಾ ನೆನಪಿದ, ಮೊದಲೆಲ್ಲ ನಾವು ಇಲ್ಲಿ ಬಂದು ಕಾಫಿ ಟೀ ಎಲ್ಲ ಕುಡ್ಕೊಂಡು ಹೋಗ್ತಿದ್ವಲ್ವಾ ಅಂತ ಹೇಳಿ ಭಾರ್ಗವಿ ಹೇಳಿದಾಗ ಹೌದು, ಆದ್ರೆ ಆ ಎಲ್ಲ ನೆನಪುಗಳು ಕೂಡ ಸತ್ತು ಹೋಗ್ಬಿಟ್ಟಿದೆ ಅಂತ ಹೇಳಿ ಅರ್ಜುನ್ ಹೇಳ್ತಾರೆ. ಎಷ್ಟೋ ಜನಗಳಿಗೆ ಸಾಮಾನ್ಯ ಬದುಕು ಒಂದು ದೊಡ್ಡ ಜೀವಮಾನದ ಕನಸೇ ಆಗಿರತ್ತಲ್ವಾ ಅಂತ ಹೇಳಿದ್ದೆ. ಅಲ್ಲಿಂದ ನಡೀರಿ ಅಂತ ಹೇಳಿ ಅರ್ಜುನ್ ಭಾರ್ಗವಿಯನ್ನ ಕರ್ಕೊಂಡು ಹೋಗ್ಬಿಡ್ತಾರೆ. ಇತ್ತ ಕಡೆ ಭಾರ್ಗವಿ ಮನಸ್ಸು ನಿಜವಾಗ್ಲೂ ಗೊಂದಲದಲ್ಲಿದೆ. ಆ ಕಡೆ ಅರ್ಜುನ್ಗೆ ಭಾರ್ಗವಿ ಏನೋ ಸತ್ಯ ಮುಚ್ಚಿಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತದೆ. ಇದೇ ಒಂದು ವಿಶ್ವದವಾಗಿ ಮತ್ತೆ ಭಾರ್ಗವಿ ಮತ್ತೆ ಅರ್ಜುನ್ ನಡುವೆ ಕಚ್ಚಾಟ ಶುರುವಾಗ್ತದೆ. ಯಾಕಂದ್ರೆ ಇಲ್ಲಿ ಭಾರ್ಗವಿಗೆ ಆಯಾಸವಾಗಿದೆ, ಹಾಗಾಗಿ ಸ್ವಲ್ಪ ಹುಷಾರಿಲ್ಲ. ಹಾಗಾಗಿ ಕನಸಲ್ಲೂ ಕೂಡ ಬೆಚ್ಚಿ ಬೀಳ್ತಿದ್ದಾಳೆ. ಈ ಕಡೆ ಕನಸಲ್ಲಿ ಎಚ್ಚರ ಆಗಿದ್ದೆ, ಬೆಚ್ಚಿ ಬಿದ್ದಿದ್ದೆ. ಇಲ್ಲಿ ಅರ್ಜುನ್ ಬಂದು ಏನಾಯ್ತು ಅಂದಾಗ ಕಿಟ್ ಕನ್ಸ್ಬಿತ್ತು, ಹಾಗಾಗಿ ಬೆಚ್ಚಿ ಬಿದ್ದುಬಿಟ್ಟೆ, ಭಯ ಆಗೋಯ್ತು ಅಂತ ಹೇಳ್ತಾರೆ. ಮನಸ್ಸಲ್ಲಿ ನೂರಾರು ಆತಂಕಗಳು ಯೋಚನೆಗಳನ್ನ ಇಟ್ಕೊಂಡಿದ್ರೆ ಇದೇ ರೀತಿ ಆಗೋದು. ನಿದ್ದೆ ಮಾಡಬೇಕಾದ್ರೂ ಕೂಡ ನೆಮ್ಮದಿ ಇರುವುದಿಲ್ಲ ನಿಮಗೆ ಅಂತ ಹೇಳಿ ಅರ್ಜುನ್ ಹೇಳ್ತಾರೆ. ಇಲ್ಲಿ ನಿಮಗೂ ಕೂಡ ಗೊತ್ತಿದೆ ಅಲ್ವಾ, ನನ್ನ ತಂದೆಗೆ ಬಂದಿರತಕ್ಕಂತಹ ಕಳಂಕವನ್ನು ದೂರ ಮಾಡಬೇಕು ಅನ್ನೋ ಉದ್ದೇಶ ನನಗಿದೆ, ಅದಕ್ಕೋಸ್ಕರ ನನಗೆ ಎಷ್ಟು ಕಷ್ಟಪಡ್ತಿದ್ದೀನಿ ಅನ್ನೋದು ನಿಮಗೂ ಕೂಡ ಗೊತ್ತಿದೆ ಅಲ್ವಾ ಅಂತ ಹೇಳಿ ಭಾರ್ಗವಿ ಅರ್ಜುನ್ಗೆ ತಿಳಿಸ್ತಿದ್ದಾರೆ. ಜೊತೆಗೆ ಇಲ್ಲಿ JB ಮಾವ ನನ್ನ ಅಪ್ಪನ ವಿಷಯವಾಗಿ ಅಂತ ಹೇಳಲಿಕ್ಕೆ ಮುಂದಾಗ್ತಿದ್ದಾಗ ಇತ್ತ ಕಡೆ ಅರ್ಜುನ್ ಏನು ಅನ್ಕೊಂಡಿದ್ರ, ನೀವು ಗಾಯತ್ರಿ ದೇವಿಯನ್ನ ಸಾಯಿಸೋದಕ್ಕೆ ನನ್ನ ತಂದೆ ಮುಂದಾಗಿದ್ರು, ಹಾಗೆ ನಿಮ್ಮ ಅಪ್ಪನ ಕೂಡ ಸಾಯಿಸೋದಕ್ಕೆ ನನ್ನ ತಂದೆ ಮುಂದಾಗಿದ್ರು, ನನ್ನ ಅಪ್ಪನ ಬಿಟ್ಟರೆ ನಿಮ್ಗೆ ಯಾರು ಕೂಡ ಕಾಣಿಸೋದಿಲ್ಲ ಅಲ್ವಾ, ಏನು ಅನ್ಕೊಂಡ್ಬಿಟ್ಟಿದ್ದಾರೆ ನೀವು ನಮ್ಮ ಅಪ್ಪ ಕೋಪಿಷ್ಟ ಅಹಂಕಾರಿ ಇರ್ಬೋದು, ಆದರೆ ಯಾವುದೇ ಕಾರಣಕ್ಕೂ ಯಾರನ್ನ ಕೂಡ ಸಾಯಿಸುವಂತ ಕೆಟ್ಟ ನೀಚ ಬುದ್ಧಿ ನನ್ನ ತಂದೆಗಿಲ್ಲ. ನನ್ನ ಡ್ಯಾಡ್ ಬಗ್ಗೆ ಈ ರೀತಿ ಎಲ್ಲ ಮಾತಾಡಿದ್ರೆ ಖಂಡಿತ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ಅರ್ಜುನ್ ಹೇಳ್ತಾರೆ. ಅದು ಅರ್ಜುನ್ ನಾನು ಹೇಳ್ತಿರೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಡಿ, ಇಲ್ಲಿ ಮಾವ ಅಂತ ಮತ್ತೆ ಹೇಳೋಕೆ ಭಾರ್ಗವಿ ಟ್ರೈ ಮಾಡ್ತಿದ್ದಾಳೆ. ಬಟ್ ಅರ್ಜುನ್ ಮಾತ್ರ ಮಾತಾಡೋಕ್ಕೂ ಕೂಡ ಅವಕಾಶ ಮಾಡಿಕೊಡ್ತಿಲ್ಲ. ಇಲ್ಲಿ ನನ್ನ ಡ್ಯಾಡ್ ಬಗ್ಗೆ ಈ ರೀತಿಯಾಗಿ ನಿಮ್ಮನ್ನ ಬಿಟ್ಟು ಬೇರೆ ಯಾರೇ ಮಾತಾಡಿದ್ರು ಈಗ ಪರಿಣಾಮ ಸರಿ ಇರ್ತಿರ್ಲಿಲ್ಲ, ಬಟ್ ಅದು ನೀವಾಗಿರೋದ್ರಿಂದ ಸುಮ್ಮನಿದ್ದೀನಿ. ಒಂದು ಮಾತನ್ನ ಹೇಳ್ತೀನಿ ಕೇಳಿಸ್ಕೊಡಿ, ನಿಮ್ಮನ್ನ ಪ್ರೀತಿಸಿ ನಾನು ಮದುವೆ ಆದ್ರೆ ಇವತ್ತು ಪ್ರೀತಿನ ನನಗೆ ಮನಸ್ಸಿಗೆ ಭಾರ ಆಗ್ಬಿಟ್ಟಿದೆ ಅಂತ ಅರ್ಜುನ್ ತಿಳಿಸಿ ಅಲ್ಲಿಂದ ಹೊರಟು ಬಿಡ್ತಾರೆ. ಇದ ಕಡೆ ಭಾರ್ಗವಿ ಅರ್ಜುನ್ ಯಾಕೆ ನನ್ನ ಮಾತನ್ನ ಕೇಳ್ತಾ ಇಲ್ಲ, ನಾನು ಏನೇ ಹೇಳಿದ್ರು ಕೂಡ ಯಾಕೆ ತಪ್ಪು ತಿಳ್ಕೊತಿದ್ದಾರೆ, ನನ್ನ ಮಾತನ್ನು ಪೂರ್ತಿಯಾಗಿ ಕೇಳೋದಕ್ಕೆ ಅವಕಾಶನೇ ಕೊಡ್ತಿಲ್ವಲ್ಲ, ಇವರು ಅವಕಾಶನೇ ಮಾಡಿಕೊಡ್ತಿಲ್ವಲ್ಲ, ನನ್ನ ಪೂರ್ತಿ ಮಾತನ್ನು ಯಾಕೆ ಇವರು ಅರ್ಥ ಮಾಡ್ಕೋತಿಲ್ಲ, ತಪ್ಪರ್ಥ ಯಾಕೆ ತಿಳ್ಕೊತಿದ್ದಾರೆ. ಖಂಡಿತವಾಗ್ಲೂ ನನಗೆಲ್ಲ ಸತ್ಯವನ್ನು ಕೂಡ ಇಲ್ಲಿ ಅರ್ಜುನ್ ಹತ್ರ ಹೇಳಿಬಿಡ್ಬೇಕು, ನನ್ನ ಮನಸ್ಸಿನ ಭಾರವನ್ನು ಬಿಚ್ಚಿಡಬೇಕು ಅಂತ ಹೇಳಿ ಭಾರ್ಗವಿ ತೀರ್ಮಾನ ಮಾಡ್ಕೋತಾರೆ. ನಂತರ ಇಲ್ಲಿ ಬೆಳಿಗ್ಗೆ ಆಗತ್ತೆ, ತಿಂಡಿ ಎಲ್ಲನೂ ಕೂಡ ಆಗಿದೆ. ಬೃಂದಾ ಮತ್ತು ಸಾಕ್ಷಿ ಇಬ್ಬರು ಕೂಡ ಸಖತ್ತಾಗಿದೆ ತಿಂಡಿ ಅಂತ ತಿಂತಿದ್ದಾರೆ. ಇಲ್ಲಿ ಸಾಕ್ಷಿಯವರಂತೂ ನಿನ್ನ ತಂಗಿ ತುಂಬ ಚೆನ್ನಾಗಿ ತಿಂಡಿ ಮಾಡ್ತಾಳೆ ಭಾರ್ಗವಿ ಅಂದಾಗ ಹಾ ಸರಿ ಆಯ್ತು ಬಿಡಿ, ಅದಕ್ಕಂತ ಅವಳನ್ನ ಇಲ್ಲಿ ಇಟ್ಕೊಳ್ಳೋಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಹೌದಮ್ಮ, ಇವಳು ಬರೋಕ್ಕೂ ಮುನ್ನ ನಿನ್ನ ಬ್ರೆಡ್ಡು ಬಾತು ಅದು ಇದು ತಿಂದು ಸಾಕಾಗೋಗಿತ್ತು, ಸರಿ ಬಿಡು ಇವಳು ಇರೋ ತನಕ ಇವಳು ಕೈ ಅಡುಗೆ ರುಚಿಯನ್ನು ತಿನ್ನೋಣ, ನಂತರ ಬೇರೆ ಯಾರನ್ನಾದರೂ ನೋಡ್ಕೊಂಡ್ರೆ ಆಯಿತು ಅಂತ ಹೇಳಿ ಸಾಕ್ಷಿ ತಿಳಿಸ್ತಾರೆ. ನಂತರ ಇನ್ನೂ ಸ್ವಲ್ಪ ಬಡಿಸು ಅಂತ ಹೇಳಿ ಬಡಿಸ್ಕೊಂಡು ತಿಂತಾರೆ. ನಂತರ ಇನ್ನೂ ಸ್ವಲ್ಪ ಮೊಸರನ್ನ ತಿನ್ಬಹುದಿತ್ತಲ್ಲ ಅಂತ ಸಾಕ್ಷಿಯವರು ಹೇಳಿದಾಗ ನೀವು ಉಳಿಸಿದ್ರೆ ಅಲ್ವಾ ಅತ್ತ, ನಾನು ತಿನ್ನೋದಕ್ಕೆ ಎಲ್ಲಿ ಉಳಿಸಿದ್ರ ನೋಡಿ ಅಂತ ಬೃಂದ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಇಬ್ಬರು ಕೂಡ ತಿಂದು ಅಲ್ಲಿಂದ ಹೋಗ್ತಾರೆ. ಈ ಕಡೆ ಭಾರ್ಗವಿಗೆ ಮೊದಲೇ ಆಯಾಸ ಆಗಿದೆ, ಸುಸ್ತಾಗ್ತಿದೆ, ಅದೇ ಕಾರಣಕ್ಕೋಸ್ಕರ ಸ್ವಲ್ಪ ಊಟ ಮಾಡಿದ್ರೆ ಸರಿ ಹೋಗ್ಬೋದೇನೋ, ಹೊಟ್ಟೆ ತುಂಬ ಊಟ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೆ. ಊಟಕ್ಕೆ ಅಂತ ಬಂದು ಕುತ್ಕೋತಾಳೆ, ಆದರೆ ಊಟ ಎಲ್ಲ ಖಾಲಿ ಆಗಿರುತ್ತೆ, ಸ್ವಲ್ಪ ಸಾಂಬಾರು ಅನ್ನ ಉಳ್ದಿರುತ್ತೆ, ಅದನ್ನು ಹಾಕ್ಕೊಂಡಿದ್ದೆ. ಅಮ್ಮ ನೀನು ಯಾವಾಗಲೂ ಕೂಡ ಎಲ್ಲರೂ ಊಟ ಮಾಡಿದ್ಮೇಲೆ ಊಟ ಮಾಡ್ತೀನಿ ಅಂತ ಹೇಳ್ತಿದ್ದೆ, ಅದನ್ನು ಯಾಕೆ ಹೇಳ್ತಿದ್ದೆ ಅಂತ ಇವಾಗ ಅರ್ಥ ಆಗ್ತದೆ. ನಿಜವಾಗ್ಲೂ ನಾವು ಮಾಡಿದ ಅಡುಗೆಯನ್ನು ಯಾರೂ ತಿಂದೇ ಇದ್ರೆ ಬೇಜಾರಾಗುತ್ತೆ, ಆದರೆ ನಾವು ಮಾಡಿರೋ ಅಡುಗೆಯನ್ನು ತಿಂದು ಹೊಟ್ಟೆ ತುಂಬ ತಿಂದಾಗ ನಾವು ಮಾಡಿರೋ ಅಡುಗೆ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಖುಷಿ ಆಗುತ್ತೆ. ಆಗ ನಮಗೆ ಸ್ವಲ್ಪನೇ ಊಟ ಇದ್ರೂ ಪರವಾಗಿಲ್ಲ, ಊಟ ಇಲ್ಲದೇ ಇದ್ರೂ ಪರವಾಗಿಲ್ಲ, ಅದಕ್ಕಿಂತ ತೃಪ್ತಿ ಬೇರೊಂದಿಲ್ಲ ಅಲ್ವಾ. ನಿಜಕ್ಕೂ ಅಮ್ಮ, ನಮ್ಮ ಹೆಣ್ಮಕ್ಳು ಬದುಕು ಮದುವೆ ಆಗ್ತಿದ್ದಾಗೆ ನಾವು ಇಷ್ಟ ಇಲ್ಲದೆ ಇರಲಿ ಅದು ಬದಲಾಗ್ಬಿಡುತ್ತಲ್ವ, ನಾವು ಒಂದು ಅಮ್ಮನೇ ಆಗ್ಬಿಡ್ತೀವಲ್ವ. ನಿಜವಾಗ್ಲೂ ನಿನಗೆ ಎಷ್ಟು ಥ್ಯಾಂಕ್ಸ್, ಧನ್ಯವಾದ ತಿಳಿಸಿದ್ರು ಕೂಡ ಸಾಕಾಗೋದಿಲ್ಲ ಅಂತ ಹೇಳಿ ತನ್ನ ತಾಯಿ ತನ್ನ ತಾಯಿ ಅನ್ನಪೂರ್ಣ ಅವರನ್ನ ಹೊಗಳುತ್ತಾರೆ ಇತ್ತ ಕಡೆ ಭಾರ್ಗವಿ. ತದನಂತರ ಇಲ್ಲಿ ಭಾರ್ಗವಿ ಸುಸ್ತಾಗಿ ಮತ್ತೆ ಹೋಗಿ ಮಲ್ಕೊಂಡಿದ್ದಾರೆ.
ನೀರು ಬೇಕಾಗಿದೆ, ನೀರು ಕೂಡ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ ಭಾರ್ಗವಿಗೆ. ಹಾಗಾಗಿ ಅರ್ಜುನ್ ಅಂತ ಕರೀತಾರೆ. ಬಟ್ ಅಲ್ಲಿಗೆ ನಿರ್ಮಲಾ ಮತ್ತೆ ಸಾಕ್ಷಿ ಬರ್ತಾರೆ. ಏನು ಭಾರ್ಗವಿ, ನೀರು ಬೇಕಾ, ನೀರು ಎತ್ಕೊಳ್ಳೋಕೆ ಆಗ್ತಿಲ್ವಾ, ಇರು ನಾವೇ ತಗೊಡ್ತೀವಿ ಅಂತ ಹೇಳಿ ನೀರು ತಗೋತಾರೆ. ನಮಗೆ ದಾಹ ಆಗ್ತಿದೆ, ಕುಡಿದ್ಬಿಟ್ಟು ಕೊಡ್ತೀವಿ ಅಂತ ಸಾಕ್ಷಿ ಮತ್ತೆ ನಿರ್ಮಲಾ ಇಬ್ರು ಕೂಡ ಇರೋ ನೀರೆಲ್ಲ ಖಾಲಿ ಮಾಡ್ತಾರೆ. ನಿನ್ನ ಆರೈಕೆ ಮಾಡೋದಕ್ಕೆ ಯಾರು ಈ ಮನೇಲಿಲ್ಲ, ಎಷ್ಟೆಲ್ಲ ಕಾಟ ಕೊಟ್ಟಿದ್ಯಾ ನೀನು, ನಿನ್ನ ನೆನ್ಸ್ಕೊಂಡ್ರೆ ಎಷ್ಟು ಕೋಪ ಬರುತ್ತೆ ಗೊತ್ತಾ, ನಿನ್ನ ಸಾಯಿಸೇ ಬಿಡಬೇಕು, ನಿನಗೆ ಶಾಪ ಹಾಕ್ಬಿಡ್ಬೇಕು ಅಂತ ಅನ್ಸತ್ತೆ. ಆದರೆ ಏನು ಮಾಡೋದು, ನನ್ನ ಮಗನ ಹೆಂಡತಿ ಆಗ್ಬಿಟ್ಟಿದೆಯಲ್ಲ, ನನ್ನ ಮಗನೇ ಕಣ್ಮುಂದೆ ಬರ್ತಾನೆ. ನೀನು ಯಾರನ್ನೇ ಕರೆದು ಕೂಡ ಯಾರೂ ಇಲ್ಲಿಗೆ ಬರೋದಿಲ್ಲ, ಯಾಕಂದರೆ ಯಾರಿಗೂ ನೀನು ಕಂಡ್ರೇನೆ ಆಗೋದಿಲ್ಲ, ಯಾರು ಬರ್ತಾರೆ ನಿನ್ನ ಸೇವೆ ಮಾಡೋದಕ್ಕೆ, ನರಳಾಡು ಅಂತ ಹೇಳಿದ್ದ. ಅಲ್ಲಿಂದ ನಿರ್ಮಲಾ ಮತ್ತು ಸಾಕ್ಷಿಯವರು ಅಲ್ಲಿಂದ ಹೊರಟುಬಿಡ್ತಾರೆ. ತದನಂತರ ಜಿ ಪಿ ಪಾಟೀಲ್ ಅಲ್ಲಿಗೆ ಬರ್ತಾರೆ. ಭಾರ್ಗವಿ ಪರಿಸ್ಥಿತಿಯನ್ನು ನೋಡ್ತಾರೆ. ನಿಜವಾಗ್ಲೂ ಅವ್ರಿಗೆ ತುಂಬಾ ನೋವಾಗುತ್ತೆ. ಇತ್ತ ಕಡೆ ಅರ್ಜುನ್ನ ಬಂದಿದ್ದಾರೆ, ಯಾರೋ ಒಂದು ಮೆಸೇಜ್ ಮಾಡ್ತಿದ್ದಾರೆ ಅರ್ಜುನ್ಗೆ. ಹಾಗಾಗಿ ಅವರನ್ನೇ ಹುಡ್ಕೊಂಡು ಅಲ್ಲಿಗೆ ಬರ್ತಾರೆ. ಬಟ್ ಅಲ್ಲಿರೋದು ವಂದನ ಏನಪ್ಪ ಇಲ್ಲಿ ನಾನು ಯಾರನ್ನೋ ಹುಡ್ಕೊಂಡು ಬಂದರೆ ಇವಳು ಸಿಗ್ತಿದ್ದಾಳಲ್ಲ ಅಂತ ಅರ್ಜುನ್ ಅನ್ಕೋತಿದ್ದಾರೆ. ಆಗ ಇಲ್ಲಿ ವಂದನ ನೋಡ್ತೀಯ ಅರ್ಜುನ್, ನಾನು ಎಲ್ಲಿರ್ತೀನೋ ನೀನು ಅಲ್ಲಿರ್ತೀಯ, ನಾವಿಬ್ರು ಎಂಥ ಒಳ್ಳೆ ಫ್ರೆಂಡ್ಸ್ ಅಲ್ವಾ, ಇಬ್ರು ಕೂಡ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ಒಂದೇ ಕಡೆ ಬರ್ತೀವಲ್ವಾ ಅಂತ ಹೇಳಿ ವಂದನ ಹೇಳಬೇಕಾದ್ರೆ, ನೋಡು ವಂದನ, ಸುಮ್ಮನೆ ವಿನಾಕಾರಣ ನನ್ನ ಹಿಂದೆ ಬೀಳ್ಬೇಡ, ನನ್ನ ಮದುವೆ ಆಗಿದೆ, ಸುಮ್ಮನೆ ನಿನ್ನ ಪಾಡಿಗೆ ನಿನ್ನಿದ್ರೆ ಒಳ್ಳೇದು ಅಂತ ಹೇಳಿ ಅರ್ಜುನ್ ಹೇಳಿದಾಗ, ನನ್ನ ಪಾಡಿಗೆ ನಾನೇ ಇದ್ದೀನಿ ಅರ್ಜುನ್, ನಾನು ಯಾವತ್ತೂ ಕೂಡ ಈಗ ನಿನ್ನ ಹಿಂದೆ ಬಿದ್ದಿಲ್ವಲ್ಲ. ನಿಜ ಹೇಳಬೇಕು ಅಂದರೆ ನನಗೆ ನಿನ್ನ ಬಗ್ಗೆ ಇದ್ದ ವ್ಯಾಮೋಹ, ಆಸೆ ಎಲ್ಲವನ್ನ ಕೂಡ ಬಿಟ್ಟು ಹಾಕಿದ್ದೇನೆ. ವಾಸ್ತವ ಪರಿಸ್ಥಿತಿಗೆ ಬಂದಿದ್ದೇನೆ. ನಿನ್ನ ಮದುವೆ ಆಗಬೇಕು, ನಿನ್ನ ಪ್ರೀತಿಸಬೇಕು, ನಿನ್ನ ಜೊತೆ ಇರಬೇಕು ಅನ್ನೋ ಯಾವ ಆಸೆ ಕನಸುಗಳು ಕೂಡ ನನಗೆಲ್ಲ ಅರ್ಜುನ್ ಅಂತ ಹೇಳ್ತಾರೆ. ಜೊತೆಗೆ ನಿನ್ನ ಹೆಂಡತಿ ಏನು ಕೆಲಸ ಮಾಡ್ತಿದ್ದಾಳೆ ಅಂತ ನಿನಗೆ ಗೊತ್ತಿದೆಯಾ ಅಂತ ಕೇಳಿದಾಗ ಏನು ಮಾತಾಡ್ತಿದ್ಯಾ, ನನ್ನ ಹೆಂಡತಿ ಏನು ಕೆಲಸ ಮಾಡಿದ್ರು ನಿನಗೇನಾಗಬೇಕು, ನಿನ್ನ ಪಾಡಿಗೆ ನೀನಿದ್ರೆ ಒಳ್ಳೇದು ಅಂದಾಗ ನೀನು ಕೂಡ ತಿಳ್ಕೊಬೇಕಲ್ವಾ, ಕಣ್ಣ ಮುಚ್ಚಲೆ ಆಟ ಆಡ್ತಿದ್ದಾಳೆ ಅವಳು ಅಂತ ಹೇಳಿ ವಂದನ ಹೇಳಿದಾಗ, ನನ್ನ ಹೆಂಡತಿನ ಆ ಅನಾಥಾಶ್ರಮದಲ್ಲಿ ಕೆಲಸಕ್ಕೆ ಸೇರಿಸಿರೋದು ನಾನೇನೆ, ನನಗೆ ತುಂಬ ಚೆನ್ನಾಗಿ ಗೊತ್ತದೆ, ನಿಂದ ನೀನು ನೋಡಿಕೊಂಡ್ರೆ ಒಳ್ಳೇದು ಅಂತ ಅರ್ಜುನ್ ಹೇಳ್ತಾರೆ. ಹೌದೌದು, ಅನಾಥಾಶ್ರಮದಲ್ಲಿ ಕೆಲಸ ಮಾಡ್ತಿದ್ದಾಳೆ, ಹಗಲು ರಾತ್ರಿ ಟೈಮ್ ಸೆನ್ಸ್ ಇಲ್ಲದೆ ಕೆಲಸ ಮಾಡ್ತಾನೆ ಇದ್ದಾಳೆ. ನಿಜವಾಗ್ಲೂ ನಿನ್ನ ಹೆಂಡತಿ ಏನೆಲ್ಲ ಆಟ ಆಡ್ತಿದ್ದಾಳೆ ನಿನ್ನ ಬೆನ್ನಿಂದೆ ಅಂತ ಗೊತ್ತಿದ್ಯಾ ಅಂತ ಹೇಳಿ ವಂದನ ಕೇಳಿದಾಗ, ನನ್ನ ಹೆಂಡತಿ ಯಾವುದೇ ಕಾರಣಕ್ಕೂ ಯಾವುದೇ ವಿಷಯವನ್ನು ಮುಚ್ಚಿಡುವುದಿಲ್ಲ, ನನ್ನ ಹತ್ರ ಎಲ್ಲವನ್ನ ಕೂಡ ಹೇಳ್ಕೊತಾರೆ ಅಂತ ಅರ್ಜುನ್ ಹೇಳ್ತಾರೆ. ಹೌದಾ, ಈ ಗಿಫ್ಟನ್ನ ನಾನು ತೊಗೊಂಡು ಬಂದಿದ್ದೇನೆ, ಇದು ಯಾರಿಗೋಸ್ಕರ ಗೊತ್ತಾ, ನಿನ್ನ ಹೆಂಡತಿಗೋಸ್ಕರ ಅಂತ ಹೇಳಿ ವಂದನ ಹೇಳಿದಾಗ, ಏನು ಮಾತಾಡ್ತಿದ್ಯಾ, ಭಾರ್ಗವಿಗೋಸ್ಕರನ ಅಂತ ಅರ್ಜುನ್ ಕೇಳ್ತಾರೆ. ಹೌದು, ಇದು ಭಾರ್ಗವಿಗೋಸ್ಕರನೇ ಅಂತ ಹೇಳಿ ಒಂದು ಬಾಕ್ಸಲ್ಲಿ ಇರ್ತಕ್ಕಂಥ ಒಂದು ಕಾಲ್ಚೀನನ್ನು ತೆಗೆದು ತೋರಿಸ್ತಾರೆ. ಇದು ಭಾರ್ಗವಿದಲ್ವಾ, ಇದು ಎಲ್ಲಿ ಸಿಕ್ತು ಅಂತ ಗೊತ್ತಿದೆಯಾ, ಕಾಳಿ ಅಂತ ಗೊತ್ತಿದೆಯಲ್ಲ, ಎಲ್ಲರನ್ನ ಕೂಡ ಕಾಪಾಡ್ತಾಳಲ್ವಾ, ಅವಳು ಕಾಪಾಡಿದ ಜಾಗದಲ್ಲಿ ಇದು ಕೂಡ ಸಿಕ್ಕಿದ್ದು. ಅದರರ್ಥ ಕಾಳಿ ಯಾರು ಅನ್ನೋ ಸತ್ಯ ನಿನಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ಅಂತ ಹೇಳಿ ವಂದನ ಅರ್ಜುನ್ಗೆ ತಿಳಿಸ್ತಾರೆ. ಈ ವಿಷಯ ಕೇಳಿದ ನಿಜಕ್ಕೂ ಅರ್ಜುನ್ ಗೊಂದಲದಲ್ಲಿ ಸಿಕ್ಕಾಕೋತಾರೆ. ಈ ಕಡೆ ಭಾರ್ಗವಿ ತುಂಬ ಸುಸ್ತಾಗಿದ್ದಾರೆ. ಡಾಕ್ಟರ್ ಬರ್ತಾರೆ, ಡಾಕ್ಟರ್ ಬಂದು ಟ್ರೀಟ್ಮೆಂಟ್ ಮಾಡ್ತಾರೆ. ಭಾರ್ಗವಿಗೆ ಎಚ್ಚರ ಆಗುತ್ತೆ. ನಂತರ ತುಂಬ ಥ್ಯಾಂಕ್ಸ್ ಅರ್ಜುನ್ನ, ನನ್ನನ್ನು ಆರೈಕೆ ಮಾಡೋದಕ್ಕೆ ಅಂತ ಭಾರ್ಗವಿ ಹೇಳಿದಾಗ, ಥ್ಯಾಂಕ್ಸ್ ನನಗೆಲ್ಲ ಹೇಳಬೇಕಾಗಿರೋದು ನನ್ನ ಡ್ಯಾಡ್ಗೆ. ಯಾವಾಗಲೂ ನನ್ನ ಡ್ಯಾಡ್ನ ಕಂಡ್ರೆ ಆಗೋದಿಲ್ಲ ಅನ್ನೋ ರೀತಿನೇ ಮಾತಾಡ್ತೀರಾ, ನನ್ನ ಡ್ಯಾಡ್ ಯಾವಾಗಲೂ ಮನುಷ್ಯರಲ್ಲ, ಕ್ರೂರಿ ರಾಕ್ಷಸ ಅನ್ನೋ ರೀತಿನೇ ನೋಡ್ಕೋತೀರಾ ಅಲ್ವಾ, ಮಾತಾಡ್ತೀರಾ, ನಡ್ಕೋತೀರಾ ಅಲ್ವಾ. ಇವತ್ತು ನಿಮಗೆ ಆರೈಕೆ ಮಾಡಿದ್ದು, ಇವತ್ತು ನೀವು ಹುಷಾರಾಗೋದಕ್ಕೆ ಕಾರಣ ಎಲ್ಲವೂ ಕೂಡ ನನ್ನ ಡ್ಯಾಡೇ ಇವತ್ತು ನಿಮ್ಮನ್ನು ನೋಡ್ಕೊಂಡಿದ್ದು ಅಂತ ಹೇಳಿ ಅರ್ಜುನ್ ಹೇಳಿದಾಗ ನಿಜವಾಗ್ಲೂ ಭಾರ್ಗವಿಗೆ ಅಚ್ಚರಿ ಆಗುತ್ತೆ. ಇತ್ತ ಕಡೆ ಶಕುಂತಲ ಅವರು ಕೂಡ ಜಿ.ಪಿ. ಹತ್ರ ಹೋಗಿದೆ. ನೋಡು ಜಿ.ಪಿ, ಅವತ್ತು ಸಾಯಿಸಿದವನಿಗೆ ಮತ್ತೆ ಸಾಯಿಸೋದು ಕಷ್ಟ ಅಲ್ಲ, ಆದರೆ ನೀನು ಸಾಯಿಸೋಕೆ ಹೊರಟಂತ ನಿರ್ಮಲಾನೇ ತರಾಟೆಗೆ ತಗೊಂಡೆ, ಅಲ್ಲೇ ಗೊತ್ತಾಗುತ್ತೆ ನೀನೊಂದು ತಪ್ಪು ಮಾಡಿಲ್ಲ ಅಂತ. ಅವತ್ತೇನಾಯ್ತು ನಿನ್ನ ಮತ್ತೆ ಗಾಯತ್ರಿ ನಡುವೆ ಅಂತ ಶಕುಂತಲ ಅವರು ಜೆ.ಪಿ.ನ ಪ್ರಶ್ನೆ ಮಾಡ್ತಿದ್ದಾರೆ. ಇತ್ತ ಕಡೆ ಗಾಯತ್ರಿ ದೇವಿಯವರು, ಭಾರ್ಗವಿ ನನ್ನನ್ನೇ ಹೊಡ್ಕೋಕೆ ಮುಂದಾಗ್ತಾ ಇದೆಯಾ, ನನ್ನನ್ನೇ ಹೊಡ್ಕೊಂಡು ಬರೋ ನಿನ್ನನ್ನು ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ, ನಿನ್ನ ಜೊತೆ ಇಟ್ಕೊಂಡೆ ನನ್ನನ್ನು ಹುಡುಕ್ತಾನೆ, ನಿನ್ನನ್ನು ಹೇಗೆ ಕೆಡ್ಡಾಗೆ ಬೀಳಿಸ್ತೀನಿ ನೋಡ್ತಾ ಇರೋ. ಜೊತೆಗೆ ನೀನು ಕೂಡ ರವೀಂದ್ರ ಅಂತಾರನೆ ತುಂಬಾನೇ ಸಾಫ್ಟು, ನ್ಯಾಯ ನೀತಿ ಅಂದರೆ ಸಿಡಿದು ಹೇಳ್ತೀಯ, ಅದೇ ಒಂದು 4 ಕಣ್ಣೀರು ಹನಿ ಹಾಕಿದ್ರೆ ಸಾಕು ಕರಗಿ ಹೋಗ್ತೀಯ ಅಂತ ಹಿಡಿದೆ ಗಾಯತ್ರಿ ದೇವಿ ತನ್ನ ಆಟವನ್ನು ಶುರು ಮಾಡ್ಕೊತಿದ್ದಾರೆ. ಈ ಕಡೆ ಬೃಂದಾ ಮತ್ತು ಚರಣ್ ಕೂಡ ನೋಡ್ಕೋಬೇಕು, ಏನೆಲ್ಲ ಅವನ್ನ ಎಮೋಷ್ನಲಿ ಅವರನ್ನು ಡೀಲ್ ಮಾಡ್ಬೋದು ಅಂತ ಗಾಯತ್ರಿ ದೇವಿ ಅನ್ಕೋತಿದ್ದಾರೆ. ಕೊನೆಗೂ ಕೂಡ ಇಲ್ಲಿ ಗಾಯತ್ರಿ ದೇವಿಯ ನಿಚ್ಚು ಮುಖ ಏನು ಅನ್ನೋದು ಬಟ ಬಯಲಾಗೋ ಸಮಯ ಬಂದಿದೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.